ನೆಲೆಸಿರುವೆ ತಂಗಿ ಈ ಅಣ್ಣನ ಎದೆಯಾಗ ನೆಲೆಸಿರುವೆ ತಂಗಿ ಈ ಅಣ್ಣನ ಎದೆಯಾಗ ಚಕ್ಕ ಮಳೆಯಲ್ಲಿ ನಿನ್ನ ಮುಂದೆ ಬಳ್ಳಿ ಹೋಗಳು ನಾವು ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನ ಅತಿಗೆಯ ಕೈ ಗೊಂಬೆಯಾಗಿ ಮರೆತೆಯಾದ ಅಕ್ಕೆಯು ತೆಗೆಯು ನಿನ್ನ ತವರಿನ ಬೆಳಕಮ್ಮ ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ ಜನ್ಮದ ಪಾಪ ಪರದೇಶಿ ನಾನೇ ಬೆಳಕು ಬಿಡುವಿಲ್ಲ ಹಿಂಸೆಗೆ ಕೊನೆಯಿಲ್ಲ ಯಾವ ಜರುವನ ಪಾಪ ಪರದೇಶಿ ನಾನೇ ಹಿಂಸೆಗೆ ಕೊನೆಯಿಲ್ಲ ಹತ್ಯೆಯಾಡುವ ಮಾತು ನಿತ್ಯಗಾನ ಹತ್ಯೆಯಾಡುವ ಮಾತು ನಿತ್ಯಗಾನ ಗಂಡಾಯಂಬವನೆಡತೆ ಕೈ ಬೇವಿನ ಜನುಮ ಉದಿವಾಸನದಾಗ ನೋವೇನು ಬಂದರೆ ನಿರ್ಗಣ್ಣನ ಜೊತೆಯಾಗ ಅಂಗೀಯನ ಜನುಮ ಉದಿವಾಸನದಾಗ ನೋವೇನು ಬಂದರೆ ಗಣ್ಣನ ಜೊತೆಯಾಗ ಎನ್ನಿಯ ತವರು ಸ್ಥಿರವಲ್ಲ ತಂಗಿ ಎಲ್ಲಿಗೆ ತವರು ಸ್ಥಿರವಲ್ಲ ತಂಗಿ ಅತ್ತೆಯ ಮನೆಯಲ್ಲಿ ಮುತ್ತಿನಂತೆ ನೀ ಬಾಳುವ ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನ ಅತಿಗೆಯ ಕೈ ಗೊಂಬೆಯಾಗಿ ಮರೆತೆಯಾದ ಅಕ್ಕಿಯು ತೆಗೆಯು ನಿನ್ನ ತವರಿನ ಬೆಳಕಮ್ಮ ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನ ಅತಿಗೆಯ ಕೈ ಗೊಂಬೆಯಾಗಿ ಮರೆತೆಯಾದ ಅಕ್ಕಿಯು ತೆಗೆಯು ನಿನ್ನ ತವರಿನ ಬೆಳಕಮ್ಮ ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ ವಿಧಿಯಾಟದಿಂದ ನಾವು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಕ್ಕಾಗದಿಲ್ಲ. ಯಾವ ಆಟದಿಂದ? ಬ್ರಹ್ಮನು ಬರೆದ ವಿಧಿಯಾಟದಿಂದ ನಾವು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಕ್ಕಾಗದಿಲ್ಲ. ಅದಕ್ಕೊಂದು ಉದಾಹರಣೆಯನ್ನ ಹೇಳೋದಾದ್ರೆ, ಒಬ್ಬ ಮನುಷ್ಯನ ಜೀವನ ಅಂತ್ಯ ಆಗುವ ಸಮಯದಲ್ಲಿ ಯಮಧರ್ಮ ಬಂದು, ನೋಡಪ್ಪ ಇವತ್ತು ನಿನ್ನ ಸಾವು ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಅಪ್ಪ ನಾನು 4 ದಿನಕ್ಕೆ ಮನೆ ಗೃಹ ಪ್ರವೇಶ ಅದೇ, ಮನೆ ಕಟ್ಟಿದ್ದೀನಿ, ಮನೆ ಗೃಹ ಪ್ರವೇಶಕ್ಕೆ ನನ್ನ ಬಂಧು ಬಳಗ ಎಲ್ಲ ಬರ್ತಾರೆ, ಅವರೆಲ್ಲ ಬಂದ ನಂತರ ಅವರೆಲ್ಲರೂ ನೋಡ್ಕೊಂಡು ನಂತರ ನನ್ನ ಕರ್ಕೊಂಡು ಹೋಗ್ಬೇಕನಪ್ಪ ಅಂತ ಯಮಧರ್ಮನ ಕೇಳ್ಕೊತಾನೆ. ಯಾರು? ಇವತ್ತು ಸಾಯುವಂತ ವ್ಯಕ್ತಿ. ಹಂಗೆಲ್ಲ ಹೇಳೋಂಗಿಲ್ಲ ಕಣಪ್ಪ, ಇವತ್ತು ನಿನ್ನ ಸಾವು, ನೀನೇ ಮೊದಲನೇವನು. 100 ಜನಗಳು ಪಟ್ಟಿನಲ್ಲಿದೆ ನೋಡು. ಚಿತ್ರಗುಪ್ತ ಬರೆದಂತ ಪುಸ್ತಕದಲ್ಲಿ 100 ಜನಗಳ ಪಟ್ಟಿ ಇದೆ. ಈಗ ಒಂದು ವಾರದಲ್ಲಿ 100 ಜನನ ನಾನು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ನೀನು ತಂಟೆ ತಕರಾರು ಮಾಡಬೇಡ, ನೀನೇ ಮೊದಲನೇನು, ನೀನು ಕಣಿ ಆಡ್ಬೇಡ, ನೀನು ಕರ್ಕೊಂಡು ಹೋಗ್ಬೇಕು, ಬೇಗ ರೆಡಿಯಾಗಿ ಬಾ ಅಂತ ಯಮಧರ್ಮ ಆ ವ್ಯಕ್ತಿಯನ್ನ ಕೇಳ್ತಾನೆ. ಅಪ್ಪ ಆಯ್ತು ನಾನು ಬರ್ತೀನಿ,
ಆದ್ರೆ ನಂದೊಂದು ವಿನಂತಿ. ಏನಪ್ಪಾ ವಿನಂತಿ ಅಂತಂದ್ರೆ, ನಮ್ಮ ಮನೆಗೆ ಯಾರೇ ಬಂದ್ರು ಒಂದ್ ಲೋಟ ನೀರ್ನಾರ ಕುಡಿಬೇಕು, ಇಲ್ಲ ಒಂದ್ ಲೋಟ ಸರ್ಬತ್ನಾರ ಕುಡಿಬೇಕು. ಒಂದ್ ಸರ್ಬತ್ ಮಾಡ್ಕೊಡ್ತೀನಿ ಯಮಧರ್ಮ, ಅದ ಕುಟ್ಕೊಂಡು ನೀನ್ ಕರ್ಕೊಂಡು ಹೋಗಪ್ಪ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಯ್ತು, ಒಂದ್ ಸರ್ಬತ್ ಅಲ್ವಾ, ಆಯ್ತು ಮಾಡ್ಕೊಂಡು ಬರೋಗಪ್ಪ ಅಂತ ಕಳಿಸ್ತಾನೆ. ಅವನು ಕ್ವಾಣೆ ಮನೆಗೆ ಹೋಗ್ಬಿಟ್ಟು ನಿಂಬೆಣ್ಣೆ ಹಿಂಡ್ಬಿಟ್ಟು ಸರ್ಬತ್ತ ಮಾಡ್ತಾನೆ. ಆ ಸರ್ಬತ್ ಒಳಿಕೆ 2 ನಿದ್ದೆ ಮಾತ್ರೆ ಹಾಕ್ಬಿಡ್ತಾನೆ. ನಿದ್ರೆ ಮಾತ್ರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಯಮನ್ ತಂದು ಕೊಡ್ತಾನೆ. ಯಮ ಕುಡಿತಾನೆ. ಕುಡ್ದ ಅಂದ್ಮೇಲೆ ನಿದ್ದೆ ಚೆನ್ನಾಗಿ ಬಂದ್ಬಿಡ್ತದೆ. 1-4 ಗಂಟೆ ಟೈಮ್ ಮಲ್ಕೊಬಿಡ್ತಾನೆ. ಇವನೇನ್ ಮಾಡ್ತಾನೆ, ಅವ್ನು ಮಲಗಿರೋ ಟೈಮಲ್ಲಿ ಇವತ್ತು ಸಾಯ್ಬೇಕಿತ್ತಲ್ಲ ಆ ವ್ಯಕ್ತಿ, ಅವನ್ ಪುಸ್ತಕ ತೆಗೆದು ನೋಡ್ತಾನೆ. ಯಮಧರ್ಮ ತಂದ್ರು ಪುಸ್ತಕ ತೆಗೆದು ನೋಡ್ತಾನೆ. ಮೊದಲನೇನೆ ಅವನು, ಯಾರೋ ಸರ್ಬತ್ ಮಾಡ್ಕೊಂಡ್ ಬಂದಲ್ಲ ಅವನೇ ಮೊದಲನೇನು. ಓಹೋ, ಇನ್ನು 4 ದಿನಕ್ಕೆ ನಮ್ಮ ಮನೆ ಗೃಹ ಪ್ರವೇಶ ಅದೇ. ಇನ್ನೂ 1 ವಾರ ತನಕ 100 ಜನನ್ನ ಇವನು ಎಲ್ಲಾನು ಕರ್ಕೊಂಡು ಅವ್ನ ಲೋಕಕ್ಕೆ ಹೋಯ್ತಾನೆ. ನಾನೇ ಮೊದಲವನಾಗಿನಲ್ವಾ, ಏನ್ ಮಾಡದ, ಮೊದಲನೇ ಪಟ್ಟಿ ತೆಗೆದ್ಬಿಟ್ಟು ಕೊನೆಯಲ್ಲಿ ಹಾಕ್ಬಿಡೋದ ಅಂದ್ಬಿಟ್ಟು ಮೊದಲದ ಹಾಳಿ ಹರಿದ್ಬಿಟ್ಟು ಕೊನೆ ಲಾಸ್ಟ್ಗೆ ಹಾಕ್ಬಿಡ್ತಾನೆ. ಅವಾಗ ಯಮಧರ್ಮ ಎಚ್ಚರಾಗುತ್ತೆ. ಓಹೋ, ಕರ್ತವ್ಯ ಪ್ರಜ್ಞೆ ಇಲ್ವಾ, ಓಹ್ ಸಮಯ ಆಯ್ತು, ಸಮಯ ವಿಳಂಬ ಆಯ್ತು. ನೋಡಪ್ಪ, ನೀನು ಕೊಟ್ಟಂತ ಸರ್ಬತ್ತು ನನ್ಗೆ ಭಾರಿ ಖುಷಿ ಆಯ್ತು. ಒಳ್ಳೆ ನಿದ್ದೆ ಮಾಡಿದೆ. ನಾನು ಸಾಕಾಗಿ ಬಂದಿದ್ದೆ, ನರಕಲೋಕದಿಂದ ಭೂಲೋಕಕ್ಕೆ ಸಾಕಾಗಿ ಬಂದಿದ್ದೆ. ನೀನು ಕೊಟ್ಟಂತ ಸರ್ಬತ್ತು ನನಗೆ ಚೆನ್ನಾಗಿ ನಿದ್ದೆ ಕೊಡ್ತು, ಆರಾಮ್ ಕೊಡ್ತು. ಹಾಗಾಗಿ ನಿನ್ಗೊಂದು ವರ ಕೊಡ್ತೀನಿ. ಏನ್ ವರಪ್ಪ ಅಂತಂದ್ರೆ, ಈ ಪಟ್ಟಿಯಲ್ಲಿ, ಈ ಪುಸ್ತಕದಲ್ಲಿ ನೀನೇ ಮೊದಲೇನಾಗಿದ್ದಲ್ಲ ಸಾವು, ಈಗ ಮೊದಲೇನ್ ಲೆಕ್ಕಾಕಲಿಕ್ಕಿಲ್ಲ, ಕೊನೆಯಿಂದ ಲೆಕ್ಕಾಕ್ತೀನಿ ಅಂದ್ಬಿಟ್ಟು ಕೊನೆ ಹಾಳೆ ತೆಗಿತಾನೆ. ಕೊನೆಯಲ್ಲಿ ಹಾಳೆ ಯಾರ ಹೆಸರು ಇರ್ತದೆ, ಅವನ ಹೆಸರು ಇರ್ತದೆ. ಹಾಗಾಗಿ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ. ಅದಕ್ಕೆ ಇದೊಂದು ಉದಾಹರಣೆ. ಭಗವಂತನ ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬೋದಂತೆ, ಭಗವಂತನ ಕಣ್ಣಿಂದ ನಾವು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಭಗವಂತನ ಮೀರಿ ಕೆಲಸವನ್ನ ನಾವು ಮಾಡೋದು ಬೇಡ. ಭಗವಂತನ ನಾಮಸ್ಮರಣೆಯಲ್ಲಿ ಮಾಡ್ತಾ ನಮ್ಮ ಜೀವನವನ್ನ ಕಳಿಯೋಣ. ಜೊತೆಗೆ ಇವತ್ತು ನಮ್ಮೆಲ್ಲರನ್ನ ಹಗಲಿ ಮರಳಿ ಭಾರತ ಲೋಕಕ್ಕೆ ಹೋಗಿರುವಂತ ನಮ್ಮ ಸಣ್ಣಮ್ಮನವರು ಸುಮಾರು ಒಂದು 100 ವರ್ಷ ಆಗಿರಬಹುದಾ, 95 100 ವರ್ಷ ಆಗಿದೆಯಾ. ಈಗಿನ ಕಾಲಘಟ್ಟದಲ್ಲಿ 100 ವರ್ಷ ಬದುಕದೆ ತುಂಬಾ ಕಷ್ಟ. ಯಾಕೆಂದ್ರೆ ಈ ಕಣ್ಣುಗಳು, ನಮ್ಮಂತ ಯುವ ಪೀಳಿಗೆಗಳು 100 ವರ್ಷ ಜನ ಬದುಕಿರುವಂತನ್ನ ನೋಡೋದೇ ನಮ್ಮ ಅದೃಷ್ಟ. ಹಿರಿಯರು ಹೇಳ್ತಾರೆ ಏನಂತ, ಒಬ್ಬ ಮನುಷ್ಯನಿಗೆ 100 ವರ್ಷ ಆಯಸ್ಸು ಅಂತಂದ್ರೆ ಅದನ್ನ 10 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಏನು, 10ರ ಹುಡುಗಾಟ, 20ರ ನಗು, 30ರ ಪ್ರಾಯ, 40ರ ನಟನೆ, 50ರ ಹರಳು, 60ರ ಮರಳು, 70ರ ಕೂಗು, 80ರ ಬಾಗು, 90ರ ಸಾಗು, 100ಕ್ಕೇನಾದ್ರೂ ಇನ್ನೂ ಜೀವ ಉಳಿದಿದೆ ಅಂತಂದ್ರೆ ಒತ್ಕೊಂಡು ಹೋಗುವಂತ. 100 ವರ್ಷ ತನಕ ಬದುಕೋರೆ ಈಗಿನ ಕಾಲಘಟ್ಟದಲ್ಲಿ ತುಂಬಾ ವಿರಳ. ಹಾಗಾಗಿ ತಾಯಿ ಸಣ್ಣಮ್ಮನವರು 100 ವರ್ಷದ ಹತ್ತತ್ರ ಬದುಕಿ ಅವರ ಸಾರ್ಥಕ ಜೀವನವನ್ನ ನಮ್ಮೆಲ್ಲರಿಗೂ ಕೂಡ ಸಾದರಪಡಿಸಿದ್ದಾರೆ. ಆ ತಾಯಿಯ ಆದರ್ಶದಲ್ಲಿ ನಾವೆಲ್ಲರೂ ಕೂಡ ಬಾಳಿ ಬದುಕೋಣ. ಆ ತಾಯಿಯ ಸವಿನೆನಪಿನಲ್ಲೇ ನಾವೆಲ್ಲರೂ ಕೂಡ ಜೀವನವನ್ನ ಕಳಿಯೋಣ ಅಂತ ಹೇಳ್ತಾ ಮುಂದಿನ ಗೀತೆಗೆ ಹೋಗೋಣ ಬಂಧುಗಳೇ. ಎಲ್ಲರೂ ಕೂಡ ಹಿಂಗ್ ಹೊಂಟೋದ್ರೆ ಯಾರಿಗವ ಕಾರ್ಯಕ್ರಮ ಮಾಡೋದು, ಹೋಗ್ ಮುಂದಕ್ಕೆ ಅಲ್ಲಿ ಬೆಚ್ಚಗಾದ ಸಾಕಿಷ್ಟ